ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿನ ಯೋಜನೆಯಾದ ಸ್ವಚ್ಛತಾ ಅಭಿಯಾನಕ್ಕೆ ಹೊಸ ರೂಪ ಸಿಕ್ಕಿದೆ. ಮೋದಿ ರಾಜ್ಯಗಳಿಗೆ ಭೇಟಿ ನೀಡುವ ಮುನ್ನ ಸ್ವಚ್ಛತಾ ಸೇ ಸ್ವಾಗತ್ ಬ್ಯಾನರ್ ಅಡಿಯಲ್ಲಿ ಅಭಿಯಾನಗಳು ಹೆಚ್ಚಾಗ್ತಾ ಇದ್ದು ಇದು ದೇಶವಾಸಿಗಳನ್ನ ಸಹಜವಾಗಿ ಸೆಳೀತಾ ಇದೆ. ದೇಶಾದ್ಯಂತ ಸ್ವಚ್ಛತಾ ಸೇ ಸ್ವಾಗತ್ ಅಭಿಯಾನ. ಸ್ವಚ್ಛತೆ ಮೂಲಕ ಪ್ರಧಾನಿ ಮೋದಿಗೆ ಸ್ವಾಗತ. ಪ್ರಧಾನಿ ನರೇಂದ್ರ ಮೋದಿ ದೇಶಾದ್ಯಂತ ವಿವಿಧ ರಾಜ್ಯಗಳಿಗೆ ಭೇಟಿ ನೀಡುತ್ತಿರುವ ನಡುವೆ ಕೇಸರಿ ಪಡೆ ಹೊಸ ಹೆಜ್ಜೆಗೆ ದಾರಿ ಮಾಡಿಕೊಟ್ಟಿದೆ. ಸ್ವಚ್ಛತಾ ಸೇ ಸ್ವಾಗತ್ ಅನ್ನೋ ಹೊಸ ಅಭಿಯಾನಕ್ಕೆ ನಾಂದಿ ಹಾಡಿದೆ. ಯಾವುದಾದ್ರೊಂದು ರಾಜ್ಯಕ್ಕೆ ಮೋದಿ ಭೇಟಿ ನೀಡ್ತಾರೆ ಅಂದ್ರೆ ಪ್ರಧಾನಿ ಭೇಟಿಗೂ ಮುನ್ನ ಸ್ಥಳೀಯ ಆಡಳಿತ ಬಿಜೆಪಿ ನಾಯಕರು ಮೊದಲು ರಸ್ತೆ ಹಾಗೂ ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛಗೊಳಿಸುವ ಮೂಲಕ ಈ ಅಭಿಯಾನಕ್ಕೆ ಅಡಿಗಲ್ಲು ಹಾಕ್ತಿದ್ದಾರೆ. ಇತ್ತೀಚೆಗೆ ಗುಜರಾತ್, ಪಶ್ಚಿಮ ಬಂಗಾಳ, ರಾಜಸ್ಥಾನ, ಪಂಜಾಬ್, ಹರಿಯಾಣಕ್ಕೆ ಮೋದಿ ಭೇಟಿ ನೀಡಿದಾಗ ಸ್ವಚ್ಛತಾ ಸೇ ಸ್ವಾಗತ್ ಅಭಿಯಾನ ಮಾಡಲಾಗಿದೆ. आज आप सभी की मैं स्वच्छता से स्वागत पहल के लिए भी सराहना करना चाहता हूं, भूरी भूरी प्रशंसा करता हूं. स्वच्छता हमारे दैनिक जीवन का अभिन्न हिस्सा होना चाहिए. जहां स्वच्छता होगी वही विकास भी उतना ही सुंदर दिखेगा. मैं आपको स्वच्छता से स्वागत के लिए भी बहुत बहुत बधाई देता हूं. ಮೋದಿಯವರ ತವರು ರಾಜ್ಯ ಗುಜರಾತ್ನಲ್ಲಿ ಈ ಅಭಿಯಾನ ದೊಡ್ಡ ಮಟ್ಟದಲ್ಲಿ ಶುರುವಾಗಿದೆ. ಯಾವುದೇ ಕಾರ್ಯಕ್ರಮ ಅಥವಾ ರ್ಯಾಲಿ ಇರಲಿ, 2 ರಿಂದ 3 ದಿನಗಳ ಮೊದಲು ಸ್ಥಳೀಯ ಆಡಳಿತಾಧಿಕಾರಿಗಳು ಹಾಗೂ ಬಿಜೆಪಿ ಕಾರ್ಯಕರ್ತರು ರಸ್ತೆಗಳನ್ನ, ಸಾರ್ವಜನಿಕ ಸ್ಥಳಗಳನ್ನ ಸುಂದರಗೊಳಿಸುವ ಕೆಲಸಕ್ಕೆ ಮುಂದಾಗಿದ್ರು. ಈ ಅಭಿಯಾನ ಪಶ್ಚಿಮ ಬಂಗಾಳದಲ್ಲೂ ಕಂಡು ಬಂದಿತ್ತು. ಸಿಎಂ ಸುವೇಂದು ಅಧಿಕಾರಿ ತಮ್ಮ ಸಚಿವರ ಜತೆ ಪೊರಕೆಗಳನ್ನ ಹಿಡಿದು ಕೋಲ್ಕತ್ತಾದ ಪ್ರಮುಖ ರಸ್ತೆಗಳನ್ನ ಕ್ಲೀನ್ ಮಾಡಿದ್ರು. ಸ್ವಚ್ಛತೆಯ ಭಾಗವಾಗಿ ಗೋಡೆಗಳ ಮೇಲೆ ಸುಂದರವಾದ ವರ್ಣಚಿತ್ರಗಳನ್ನ ಚಿತ್ರಿಸಲಾಯಿತು. ಜುಲೈ 17ರಂದು ಪ್ರಧಾನಿ ಮೋದಿ ಹರಿಯಾಣಕ್ಕೆ ಭೇಟಿ ನೀಡಲಿದ್ದಾರೆ. ನಾಳೆ ಜಿಂದ್ ಸೋನಿಪತ್ ಮಾರ್ಗದಲ್ಲಿ ಭಾರತದ ಮೊದಲ ಹೈಡ್ರೋಜನ್ ಚಾಲಿತ ಪ್ರಯಾಣಿಕರ ರೈಲಿಗೆ ಮೋದಿ ಹಸಿರು ನಿಶಾನೆ ತೋರಲಿದ್ದಾರೆ. ಮೋದಿ ಭೇಟಿಗೂ ಮುನ್ನವೇ ಸಿಎಂ ನಯಾಬ್ ಸೈನಿ ರಾಜ್ಯಾದ್ಯಂತ ಅಭಿಯಾನವನ್ನ ಪ್ರಾರಂಭಿಸಿದ್ದಾರೆ. ಮಾರ್ಕೆಟ್ ಕ್ಲೀನ್ ಮಾಡಿ ಸಸಿ ನೆಟ್ಟು ಮೋದಿ ಸ್ವಾಗತಕ್ಕೆ ಸಜ್ಜಾಗಿದ್ದಾರೆ. ಜೂನ್ನಲ್ಲಿ ಮೋದಿ ಒಡಿಶಾ ಮತ್ತು ಪಶ್ಚಿಮ ಬಂಗಾಳಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಈ ಅಭಿಯಾನ ಆಗಿದೆ. ಜೂನ್ 20ರ ಕಾರ್ಯಕ್ರಮಕ್ಕೂ ಮುನ್ನ ಒಡಿಶಾ ಈ ಅಭಿಯಾನದಡಿ ಸ್ವಚ್ಛತಾ ಕಾರ್ಯಕ್ರಮ ಆಯೋಜಿಸಿತ್ತು. ನಂತರ ಕೋಲ್ಕತ್ತಾದಲ್ಲಿ 144 ವಾರ್ಡ್ಗಳಲ್ಲಿ ಸತತ 6 ದಿನ ಅಭಿಯಾನ ನಡೆದಿದೆ. ಮೋದಿಯವರ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಹೊಸ ಅಭಿಯಾನ ಹೊಸ ರೂಪ ಕೊಟ್ಟಿದೆ. ಈ ಮೂಲಕ ಪ್ಲಾಸ್ಟಿಕ್ ಮುಕ್ತಿಗೆ ಕೇಸರಿ ಸೇನೆ ದಿಟ್ಟ ಹೆಜ್ಜೆ ಇಟ್ಟಿದೆ. ಮಹೇಶ್, ಟಿವಿ9 ನವದೆಹಲಿ.